ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಸಾಯಂಕಾಲ ನಮ್ಮ ಜಿಲ್ಲೆಯ ಇಂದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ವಿಜಯಾನಂದ ಕಾಶ್ಯಪ್ನವರವರನ್ನ ಅಭಿನಂದಿಸಲು ಹೋಗಿದ್ದೆ ಮೌರ್ಯ ಹೋಟೆಲ್ ಹಾಲ್ನಲ್ಲಿ. ನಾನು ಹೋದಾಗ ಅವರು ಬಹಳಷ್ಟು ಗೌರವದಿಂದ ನನ್ನ ಕೂಡ ನಡ್ಕೊಂಡ್ರು. ನಾನು ಖಾದಿ ಶಾಲನ್ನು ಹಾರನ್ನು ಹಾಕಿದೆ. ಅವರು ನಮಸ್ಕಾರ ಮಾಡಿದರು, ನಿಮ್ಮ ಆಶೀರ್ವಾದನೂ ಅಂದರು. ಯಾಕಂದರೆ 2-3 ಬಾರಿ ಅವರು ದಿಲ್ಲಿಯಲ್ಲಿದ್ದಾಗ ಸರಿ ಇದೆಯಾ ಅಂತ ಕೇಳಿದ್ದು. ಸರಿ ಇದೆಯಾ, ಇಲ್ಲ ನಿಮ್ಮ ಆಶೀರ್ವಾದ ಅಂತ ಅವತ್ತ ಏನೋ ಒಂದು ನಮ್ಗಿಂತ ಚಿಕ್ಕವನಾಗಿ ಮಾತಾಡಿದ್ರು. ಅನ್ಯೋನ್ಯವಾಗಿ ಮಾತಾಡಿದ್ರು. ದೇವರ ಆಶೀರ್ವಾದ ಆಗುತ್ತೆ, ನಿಮ್ಮ ಪ್ರಯತ್ನ ನೀವು ಬಿಗಿ ಹಿಡಿದು ಮಾಡಿರಿ ಅನ್ನುವಂಥ ಮಾತನ್ನು ನಾ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಅಲ್ಲಿ ಹೋದಾಗ ತಾವು ಕುಳಿತಂಥ ಕುರ್ಚಿಯಿಂದ ಎದ್ದು ನನ್ನ ತಮ್ಮ ಕುರ್ಚಿ ಮ್ಯಾಗ ಕುಂದ್ರಿಸಿ ಅವರು ನೀವು ಮೊಣಕಾಲು ತನಕ ಕೈ ತೊಗೊಂಬಂದ್ರೆ ನಾನೇ ಹಿಡಿದೆ, ನಮಸ್ಕಾರ ಮಾಡಿ ಗೌರವ ಸಲ್ಲಿಸಿದರು. ಅಲ್ಲಿಂದ ನಾ ಎದ್ದು ಬರುವಾಗ ಒಬ್ಬ ಬಾಬು ಪಲ್ಯದಂತ ನಮ್ಮ ಅವರ ಹತ್ತಿರ ಇರುವಂಥ ಕಾರ್ಯಕರ್ತ, ಅಲ್ಲೇ ಒಂದು ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊಂಡಿರ್ತಾನೆ. ಅವನ ಮುಂದೆ ಒಂದು ಮಾತಂದೆ. ವಿಜಯಾನಂದ್ ಭಾಳ ಗೌರವ ಕೊಟ್ಟರು ನನಗೆ. ತಾವು ಕುಂತು ಕುರ್ಚಿ ಮ್ಯಾಗ ಎದ್ದು ನನ್ನ ಕುರ್ಚಿಗೆ ಕುಂದ್ರಿಸಿದ್ರು, ವಿಶೇಷ ಗೌರವ ಮಾಡಿದ್ರಪ್ಪ. ನನಗೆ ಭಾಳಷ್ಟು ಭಾವನೆಗಳು ತುಂಬ್ಯಾವು ಅಂಥೇಳಿ ನಾನು ಮುಂದಿನ ಕೆಲಸಕ್ಕೆ ಹೋದೆ. 6 ಗಂಟೆ ಅಷ್ಟೊತ್ತಿಗೆ ಶ್ರೀಮಾನ್ ತಿಮ್ಮಾಪುರ ಅವರಿಗೆ ಫೋನ್ ಮಾಡಿದೆ, ಮನೆಗೆ ಹೋಗ್ಬೇಕಂತ ಹೇಳಿ. ಅವ್ರ ಪಿಎಗೆ ಫೋನ್ ಮಾಡಿದೆ ಮೊದಲು, ಮಲ್ಲು ಅಂಥೇಳಿ. ಇಲ್ಲ ನಾ ಮನೆಗೆ ಹೊಂಟೀನಿ, ಎಲ್ಲಿದಾರ? ಇಲ್ಲರಿ, ಆಗಲೇ ಅವರು ಬಿಟ್ಟು ಕಾರ್ನಾಗ ಅದಾರ, ಹೋಗ್ಯಾರ, ಮತ್ತು ಈಗ ಅವರು ಇಲ್ಲ ಅನ್ನುವಂಥದ್ದನ್ನು ಹೇಳಿದರು. ಹಂಗಾರೆ ಈಗ ಎಲ್ಲಿದಾರ? ಇಲ್ಲ, ಬಾಗಲಕೋಟೆಗೆ ಹೊಂಟಾರಂದಾಗ ನಾನು ಫೋನ್ಯಾಗ ಮಾತಾಡಿದ್ರಾತು ಅಂಥೇಳಿ ಫೋನ್ನಲ್ಲಿ, ಇಲ್ಲ ಉತ್ತರ ಕರ್ನಾಟಕದಾಗ ಒಬ್ಬರೇ ಇದ್ರಿ ಮಾದರ ಸಮಾಜದಿಂದ, ನೀವು ಮಂತ್ರಿ ಆಗಬೇಕಾಗಿತ್ತು, ಇರಲಿ ತಡ್ಕೊಳ್ಳೋಣ, ನಿಮಗೆ ಬಗ್ಗೆ ನನಗೆ ಅನುಕಂಪ ಐತೆ ಅನ್ನುವಂಥ ಮಾತನ್ನು ಮಾತಾಡೋ ಹಂಗೆ ಲೋಕಾಭಿರಾಮವಾಗಿ ಕೆಲವರು ಚರ್ಚೆಗಳಾದವು. ಏನು ಎಚ್ ಕೆ ಪಾಲ್ರಂಥವ್ರು ಬಿಟ್ಟಾರ, ಅವರು ಬಿಟ್ಟಾರ, ಇವರು ಬಿಟ್ಟಾರ ಅನ್ನುವಂಥದ್ದು ಮಾತಾಡಿದ್ದು ಬಿಟ್ಟರೆ, ಕೆಲವು ಅದರಾಗಿನ ಶಬ್ದಗಳು, ಧ್ವನಿ ಬೇರೆ ಬೇರೆ ಆಗಿರುವಂಥದ್ದನ್ನು ನನಗೆ ಸಂಶಯ ಬರ್ತಾಯಿದೆ. ನಾವಿಬ್ಬರೇ ಮಾತಾಡಿರುವಂಥ ಈ ವಿಡಿಯೋ ಅಂತೀರಿ ಏನಂತೆ, ಆಡಿಯೋ ವೈರಲ್ ಹೇಗಾಯ್ತು ಅನ್ನುವಂಥದ್ದು. ಆದ್ದರಿಂದ ನನಗೆ ನ್ಯಾಯ ಬೇಕು. ನಾನು ವರ್ಚಸ್ಸಿಗೆ ಧಕ್ಕೆ ಬಂದಿದೆ. ನಾನು ಕಾನೂನನ್ನ ಮೊರೆ ಹೋಗ್ತೇನೆ. ತಮ್ಮನ್ನು ಪ್ರೆಸ್ನವ್ರನ್ನೆಲ್ಲ ಭೇಟಿಯಾಗಿ SP ಅವ್ರಿಗೆ ಭೇಟಿಯಾಗಿ ಕಂಪ್ಲೇಂಟನ್ನು ನಾನು ಫೈಲ್ ಕಾರ್ನಾಗಿದ್ದೆ. ಅವರು ಕಾರ್ನಾಗ, ನಾನು ಕಾರ್ನಾಗ, ಅವರು ಕಾರ್ನಾಗ. ನನ್ನ ಕಾರ್ನಾಗ ನಮ್ಮ ಡ್ರೈವರ್ ನಾನಿಬ್ಬರೇ, ಅವ್ರ ಕಾರ್ನಾಗ ಯಾರಿದ್ರು ಗೊತ್ತಿಲ್ಲ. ನನ್ನ ಕಾರ್ನಾಗ ಷಡ್ಯಂತ್ರ, 100% ಷಡ್ಯಂತ್ರ. ನಾನು ಅಲ್ಲಿ ಗಳಿತೇನೆ. ಯಾವ ರೀತಿ ಷಡ್ಯಂತ್ರ ಆಗಿದೆ? ಯಾರು ಮಾಡ್ಯಾರ ಯಾರಿಗೂ ಗೊತ್ತು. ಇರ್ಬೇಕು, ರಾಜಕಾರಣದಾಗ ಏನಾರು ಮ್ಯಾಲೆ ಹೋದಾಗ ಕೆಳಗೆ ಜಗ್ಗುವಂಥವ್ರು ನಡೀತಿರ್ತಾವ. ಬೆಳೆದಿರ್ತೀವಿ, ಬಡವ್ರ ಮಕ್ಕಳು ಬೆಳೆದಿರ್ತೀವಿ, ಬಡಜಂಗಮರು ಬೆಳೆದಿರ್ತೀವಿ. ಯಾರ ಮೇಲೆ ಹೋಗಿದ್ರು, ಯಾರು ಕೆಳಗೆ ಇಳಿದಿದ್ರು? ನಾವಿಟ್ಟು ಮ್ಯಾಲೆ ಬಂದೀವಲ್ಲ, ದುಡಿದಿವಿ, ಬಿದ್ದೀವಿ, ಎದ್ದೀವಿ, ಕೆಲಸ ಮಾಡೀವಿ, ಆಫೀಸ್ ಕಟ್ಟೀವಿ. ಕಾಂಗ್ರೆಸ್ ನೋಡ್ರಿ 46 ವರ್ಷ ಆಯ್ತು ಈ ಪಕ್ಷದಲ್ಲಿ. 1978ರಲ್ಲಿ ಬಿಜಾಪುರ ಜಿಲ್ಲಾ ಅಖಂಡ ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಲಿಂದ ಇಲ್ಲಿವರೆಗೆ ಬಂದೇವೆ. ಬಾಗಲಕೋಟೆ SP ಅವ್ರಿಗೆ ಮೊದಲು ಕೊಡ್ತೇವೆ, ಆಮೇಲೆ ಅವರು ಗೈಡೆನ್ಸ್ ಏನು ಮಾಡ್ತಾರ ನೋಡಿ ಅದ್ರ ಮೇಲೆ ಕ್ರಮಕ್ಕೆ ನಾನು ಮಾತ್ರ ಗೊತ್ತಾಗ್ತದೆ. ತಿರುಚಲಾಗಿದೆ ಅನ್ನುವಂಥ ಸಂಶಯ ನನ್ನ ಧ್ವನಿ ಇಲ್ಲ ಅದರಲ್ಲಿ. ಕೆಲವೊಂದು ಏನೇನೋ ಸೇರ್ಪಡೆ ಆಗಿದ್ದಾವೆ. ನಾ ಎಲ್ಲಿವರೆಗೆ ನೀವು ಮಂತ್ರಿ ಆಗ್ಬೇಕಾಗಿತ್ತು, ಎಚ್ ಕೆ ಪಾಲ್ರ ಆಗ್ಬೇಕಾಗಿತ್ತು, ಮಾದೇವಪ್ಪನವ್ರು ಅಂಥವ್ರು ಸೀನಿಯರ್ ಆಗ್ಬೇಕಾಗಿತ್ತು ಅನ್ನುವಂಥದ್ದನ್ನು ಬಿಟ್ಟರೆ ಮತ್ತೆ ಏನೇನೇನೋ ಬಂದೈತೆ. ನಾವು ವಿಜಯಾನಂದವ್ರ ಬಗ್ಗೆನೂ ಒಂದು ಮಾತು ಮಾತಾಡಿಲ್ಲ. ಅಲ್ಲೇನದೈತೆ ನೋಡು. ಆ ಶಬ್ದಗಳು ಮತ್ತು ನಾ 2-3 ಸಾರಿ ಕಿವಿಗೆ ಹಾಕ್ಕೊಂಡು ಕೇಳಿದೆ. ಧ್ವನಿ ಬೇರೆ ಬೇರೆ ಧ್ವನಿ ಇತ್ತು. ನನ್ನ ಸಂಶಯಕ್ಕೆ ನಾನು ಕಾನೂನು ಮೊರೆ ಹೋಗ್ತೇನೆ. ಇದನ್ನ ಯಾವ ಸಂದರ್ಭದಾಗ ಮಾತಾಡಿದ್ರೆ ತಾವೇನು ಹೊರಗಿನ ಧ್ವನಿಯನ್ನ ಕ್ಯಾಪ್ಚರ್ ಮಾಡಿದ ರೀತಿ ಅದು ಸಂಶಯ ಗೊತ್ತಾಗುತ್ತೆ. ಯಾಕೆ ನಿಮ್ಮ ಪಕ್ಕದಲ್ಲೇ ಕಚ್ ಅಂತ ಕೂತವ್ರು ಯಾಕೆ ಮಾಡಿರ್ಬಾರ್ದು ಅಂತ ಒಂದು ಸಂಶಯ. ನಮ್ಮ ಡ್ರೈವರ್ ಒಬ್ಬನ ಅದ, ಅವರು ವಿಚಾರಣೆಯಲ್ಲಿ SP ಅವ್ರನ್ನೂ ಕರೆಸ್ಬೋದು.
ವಿಚಾರಣೆಯಲ್ಲಿ ಕರಿಬಹುದು, ವಿಚಾರಣೆಯಲ್ಲಿ ಕರಿಬಹುದು. ಒಂದ್ ನಿಮಿಷ